ಹಲೋ, ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಎಲ್ಲರೂ ಆಲ್ಮೋಸ್ಟ್ RCB ವ್ಲಾಗ್ಸೇ ಆಗ್ತಾ ಇರ್ತಾರೆ. ಸೊ ನಾನು ಯಾಕೆ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ದಾಗಿಂದನೂ ಲೈಕ್ ಇವತ್ತು RCB ಮ್ಯಾಚ್ ಇದೆ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಆ ಪ್ರಿಪ್ರೇಷನ್ ಮಾಡೋಣ, ಈ ಪ್ರಿಪ್ರೇಷನ್ ಮಾಡೋಣ, ಅದನ್ನು ತಿನ್ನಕ್ಕೆ ತರೋಣ, ಇದನ್ನು ತಿನ್ನಕ್ಕೆ ತರೋಣ, ಇಲ್ಲಿ ರೆಡಿ ಮಾಡ್ಕೊಳ್ಳೋಣ, ಇಲ್ಲಿ ಪ್ರೊಜೆಕ್ಟರ್ ಹಾಕೋಣ ಅಂತ ಫುಲ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆ್ಯಂಡ್ ತುಂಬ ಖುಷಿ ಇತ್ತು. ಇಟ್ಸ್ ಲೈಕ್ ನಾವು ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅನ್ನೋ ಥರನೇ ಎಲ್ಲದನ್ನು ನೀಟಾಗಿ ಧೂಳೋಡಿ ಕ್ಲೀನ್ ಮಾಡು ಅಂತ ನನ್ನ ಮಗನೂ ಅಷ್ಟೇ ಲೈಕ್ ದೇವ್ರ ಮುಂದೆ ಹೋಗ್ಬಿಟ್ಟು ಒಳ್ಳೆ ಪೂಜೆ ಮಾಡಿ ಬೇಡ್ಕೊಂಡಿದ್ದ. ಅವ್ನು ಬೇಡ್ಕೊಂಡಿದ್ದಕ್ಕಂತೂ RCB ಗೆಲ್ತು. ಬಟ್ ಇನ್ ಮೆಡಲ್ ನನಗೊಂದು ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಒಂದು ಬ್ರೇಕ್ ಥ್ರೂ ಸಿಕ್ತು. ಲೈಕ್ ಯಾರು ಮೀಟ್ ಮಾಡಬೇಕಿತ್ತು, ಅದನ್ನು ಬೇಗ ಹೋಗಿ ಮೀಟ್ ಮಾಡಿಕೊಂಡು ಬೇಗ ವಾಪಸ್ ಬಂದ್ವಿ. ಆ್ಯಂಡ್ RCB ಕ್ರೇಜ್ ಅದರಲ್ಲೂ ನಾನು ಏನು ಹೇಳಕ್ಕೆ ಬಂದೆ ಅಂತಲೇ, ನಾವು ಎಷ್ಟೇ ದುಡ್ಡು ಕೊಟ್ಟು IPL ಮ್ಯಾಚ್ನ ಲೈವಾಗಿ ನೋಡೋಕೆ ಹೋದ್ರೂ ಇಂಥ ಮಜಾ ಸಿಗಲ್ಲ. ಎಲ್ಲ ಸೇರ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದರಲ್ಲೂ CSK ಅವರಿದ್ದಾಗ ಅವರನ್ನು ಉರ್ಸ್ಕೊಂಡು ಮ್ಯಾಚ್ ನೋಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಬಿಕಾಸ್ ನಾನು ಯಾವಾಗಲೂ ಅಷ್ಟೊಂದು ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಮ್ಯಾಚ್ ನೋಡಿರಲಿಲ್ಲ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಇಯರ್ ಕೂಡ ಗೆದ್ದಿದ್ರು, ಈ ಇಯರ್ ಕೂಡ ಗೆದ್ದಿದ್ದಾರೆ. ಮುಂದೆ ಎಲ್ಲ ಇಯರು RCBಗೆ ಕಪ್ ಸಿಗಲಿ ಅಂತ. ಆ್ಯಂಡ್ ಸಖತ್ ಎಕ್ಸೈಟ್ಮೆಂಟ್ ಆಗಿತ್ತು. ಮ್ಯಾಚ್ ನಮ್ಗೆ ಹೆಂಗೆ ಅನಿಸ್ತಾ ಅಂತಂದರೆ GT ಅವರೇನೋ ಅಷ್ಟು ಸ್ಕೋರ್ ಕೊಡಲಿಲ್ಲ. ಸೊ ಚೇಸ್ ಮಾಡೋದಕ್ಕೆ ಅದೇನು ಅಷ್ಟು ಕಷ್ಟ ಇಲ್ಲ ಅನ್ನೋ ಥರ ನಾವು ಫಸ್ಟೇ ಪ್ರಿಡಿಕ್ಟ್ ಮಾಡಿದ್ವಿ. ಆ್ಯಂಡ್ ಕೊಹ್ಲಿ ಹ್ಯಾಟ್ಸ್ ಆಫ್, ಒಳ್ಳೆ ಪ್ರಿಡಿಕ್ಷನ್ ಎಲ್ಲ ಮಾಡಿದರು. ಆ್ಯಂಡ್ ಅವ್ರು ಔಟ್ ಆಗಿದ್ದಾರೆ ಅಂತ ಅಂದ್ಕೊಂಡ್ರು ನಾಟ್ ಔಟ್ ಕೊಟ್ಟಿದ್ದಂತೂ ಇನ್ನೂ ಮಜವಾಗಿತ್ತು. ಆ್ಯಂಡ್ ನಮ್ಮೂರ ಕಡೆ ಅಂತೂ ನಮ್ಮದು ಮೇನ್ ರೋಡಲ್ಲೇ ಮನೆ ಇರೋದ್ರಿಂದ ಫುಲ್ ಮೇನ್ ರೋಡ್ ತುಂಬ ಬರೀ ಸೆಲೆಬ್ರೇಷನ್, ಊರೇ ನಿಂತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ರು. ದೀಪಾವಳಿಗೆ ಪಟಾಕಿ ಹೊಡಿತೀವೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಜನ ಸೇರಿ ಎಲ್ಲ ಪಟಾಕಿ ಹೊಡೆದು ಅದರಲ್ಲೂ CSK ಅವ್ರಿಗೆ ಉರಿಸಿ ಈ ಥರ ಮಜಾ ಅದ್ರಲ್ಲಿ ಮಜವಾಗಿತ್ತು. ಆ್ಯಂಡ್ ಇನ್ನೊಂದು ನನಗೇನು ಅನ್ನಿಸ್ತಂತ ಅಂದರೆ ಲೈಕ್ GT ವರ್ಸಸ್ RCB ಇರೋದಕ್ಕಿಂತ SRH ವರ್ಸಸ್ RCB ಇರಬೇಕಿತ್ತು. ಇನ್ನೂ ಮ್ಯಾಚ್ ಸಖತ್ ಥ್ರಿಲ್ ಆಗಿರೋದು. ಬಿಕಾಸ್ ಅವರು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಮ್ಯಾಚ್ ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಮಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಎಲ್ಲ ಮ್ಯಾಚ್ ಬಾಲ್ ಟು ಬಾಲ್ ಇದ್ದಾಗ ಅದ್ರ ಕ್ರೇಜು ವೈಬ್ಸೇ ಬೇರೆ ಲೆವೆಲ್ಗೆ ಇರುತ್ತೆ. ಆ್ಯಂಡ್ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆಬ್ವಿಯಸ್ಲಿ ಅವ್ರಿಗೆ ಲಕ್ ಇಲ್ವೋ ಅಥವಾ ಅವ್ರು ಬರಲಿಕ್ಕಾಗಲಿಲ್ವೋ, ಫೈನಲಿ ಫಾರ್ ದ ವೀಕೆಂಡ್ ದಿಸ್ ವಾಸ್ ದಿ ಬೆಸ್ಟ್ ಗಿಫ್ಟ್ ಫ್ರಮ್ RCB. ಆ್ಯಂಡ್ ಎಲ್ಲ ವರ್ಷವೂ ಇದೇ ಥರ ಗೆಲ್ತಾ ಇರಲಿ ಅಂತ ಹೋಪ್ಫುಲಿ ವಿ ಆಲ್ ವಿಲ್ ಪ್ರೇ. ಆ್ಯಂಡ್ ಈ ದಿನನ ನಾವು ಮಸ್ತಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ರ್ಯಾಲಿ ಹೋಗಿದ್ವಿ ಬೈಕಲ್ಲಿ. ಇಟ್ ವಾಸ್ ಸೋ ಕ್ರೇಜಿ. ದಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.